ಧ್ರುವನಾರಾಯಣ್ ಅಭಿಮಾನಿಗಳು ಅನ್ನೋದು ಯಾವುದೋ ಒಂದು 100 ಜನಕ್ಕೆ 50 ಜನಕ್ಕೆ ಸೀಮಿತವಾಗಿರೋದಲ್ಲ, ಅದು ಒಂದು ದೊಡ್ಡ ಸಮೂಹ. ಅದು ಅಥವಾ ಮೈಸೂರು ಮತ್ತು ಚಾಮರಾಜನಗರಕ್ಕೆ ಸೀಮಿತವಾದಂಥದ್ದಲ್ಲ. ನಾನು ಅವ್ರ ಜೊತೆ ಕರ್ನಾಟಕದ ಎಲ್ಲ ಮೂಲೆಗಳನ್ನು ಸುತ್ತಿದ್ದೀನಿ. ಚಾಮರಾಜನಗರದಿಂದ ನಾನು ಗೋಕಾಕ್ವರೆಗೂ ಸುತ್ತಿದ್ದೀನಿ. ಮೈಸೂರಿನಿಂದ ನಾನು ಚಿಕ್ಕಮಗಳೂರಿಗೂ ಕೂಡ ಅವ್ರ ಜೊತೆ ನಾನು ಸುತ್ತಿದ್ದೀನಿ. ಧ್ರುವನಾರಾಯಣ್ ಅವ್ರಿಗೆ ಎಲ್ಲ ರಾಜ್ಯದ ಉದ್ದಗಲಕ್ಕೂ ಅವ್ರಿಗೆ ಅಭಿಮಾನಿಗಳು ಇದ್ದಾರೆ. ಆದರೆ ಆ ನಿಜವಾದ ಅಭಿಮಾನಿಗಳ ಭಾವನೆಗಳಿಗೆ ಸ್ಪಂದಿಸುವಂಥ, ಅವರನ್ನು ನಡೆಸ್ಕೊಳ್ಳೋ ರೀತಿ, ಅಭಿಮಾನಿಗಳ ಭಾವನೆಗಳಿಗೆ ಸ್ಪಂದಿಸುವಂಥದ್ದು, ಆ ಸ್ಪಂದಿಸುವಂಥ ನಾಯಕರು ಮೈಸೂರು ಜಿಲ್ಲೆಯಲ್ಲ ಕರ್ನಾಟಕದಲ್ಲೂ ನಾನು ಕಾಣಲೇ ಇಲ್ಲ. ಇವನು ಧ್ರುವನಾರಾಯಣ್ ಅಭಿಮಾನಿಯಪ್ಪ ಅಂಥೇಳಿ ಅವನ ಗೌರವಿಸುವಂಥ, ಪ್ರೀತಿಸುವಂಥ, ಅವನ ಒಪ್ಕೊಳ್ಳುವಂಥ ನಾಯಕರನ್ನ ನಾನು ಕಾಣಲೇ ಇಲ್ಲ ಈ 2.5 ವರ್ಷದಲ್ಲಿ. ನನ್ನ ದೃಷ್ಟಿಯಲ್ಲಿ ಧ್ರುವನಾರಾಯಣ್ ಅಭಿಮಾನಿಗಳು ಒಂದು ಶಾಪಗ್ರಸ್ತ ಗುಂಪಾಗಿ, ವರ್ಗವಾಗಿ, ಒಂದು ಸಮುದಾಯವಾಗಿ ಇವತ್ತಿಗೂ ಉಳ್ಕೊಬಿಡ್ತು. ಇವನು ಧ್ರುವನಾರಾಯಣ್ ಕಣೆಯ ಅಂತಂದರೆ ಅವನಿಗೆ ಶಾಪ ತಟ್ಟಿದೆ ಅಂತ. ಇವನು ಹಿಂದೆ ಧ್ರುವನಾರಾಯಣವ್ರ ಜೊತೆ ಇದ್ನಪ್ಪ, ಧ್ರುವನಾರಾಯಣ್ ಜೊತೆ ಗುರುತಿಸ್ಕೊಂಡಿದ್ನಪ್ಪ ಅಂತಂದರೆ ಅವನನ್ನು ಬೇರೆ ರೀತಿಯಲ್ಲೇ ನೋಡುವಂಥ ಪ್ರಸಂಗ ಇವತ್ತು ಮೈಸೂರು ಜಿಲ್ಲೆಯ ರಾಜಕಾರಣದಲ್ಲಿ ಇರೋದು ತುಂಬ ನೋವಿನ ಸಂಗತಿ. ಹಾಗಾಗಿ ಇವೆಲ್ಲವೂ ಕೂಡ ಅನುಭವಕ್ಕೆ ನನಗೆ ಬಂದಿದೆ 2.5 ವರ್ಷದಲ್ಲಿ. ನನಗಂತೂ ಧ್ರುವನಾರಾಯಣವ್ರಿಗೆ ಆಲ್ಟರ್ನೇಟಿವ್ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಧ್ರುವನಾರಾಯಣವರೇ ಸಾಟಿ. ಸಮಾಧಾನ ಕೇಳ್ಕೊಬೋದು ಅಷ್ಟೇ ನಾವು, ಅವ್ರ ಮಗ ಇದ್ದಾರೆ ಅಂತ. ಆದರೆ ದರ್ಶನ್ ಧ್ರುವನಾರಾಯಣ್ ಧ್ರುವನಾರಾಯಣ್ ಆಗಲಿಕ್ಕೆ ತುಂಬ ಕಷ್ಟ ಇದೆ, ಸಾಧ್ಯ ಆಗೋದಿಲ್ಲ. ಮತ್ತು ಹಾಗೇ ಧ್ರುವನಾರಾಯಣ್ ಅವರ ಅಭಿಮಾನಿಗಳ ಹಿತಾಸಕ್ತಿಯನ್ನು, ಧ್ರುವನಾರಾಯಣ್ ಅಭಿಮಾನಿಗಳ ಕನಸನ್ನು, ಧ್ರುವನಾರಾಯಣ್ ಅಭಿಮಾನಿಗಳ ದೂರದೃಷ್ಟಿಯನ್ನು, ಮತ್ತು ಧ್ರುವನಾರಾಯಣ್ ಅಭಿಮಾನಿಗಳ ಕಂಡಂಥ ಒಂದು ರಾಜಕೀಯ ಪ್ರಗತಿ ಇದೆಯಲ್ಲ, ಅದಕ್ಕೆ ಸ್ಪಂದಿಸುವಂಥ ನಾಯಕರು ಕೂಡ ನಮ್ಮಲ್ಲಿ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ ಅನ್ನೋಂಥದ್ದು ಪತ್ರಕರ್ತನಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಪಾಪ ಇವತ್ತು ಅವ್ರ ಮಗ MLA ಆಗಿದ್ದ ಕಾರಣಕ್ಕಾಗಿ ಇಷ್ಟಾದರೂ ನೀವೆಲ್ಲ ಉಸಿರಾಡ್ತಾ ಇದ್ದೀರಿ. ಅಕಸ್ಮಾತ್ ಅವ್ರು ಇಲ್ಲ ಅಂದಿದ್ದಿದ್ರೆ ನೀವು ಬೋರ್ಡ್ಗೆ ಇರ್ತಿರ್ಲಿಲ್ಲ ಅಂತ ನನಗೆ, ನಿಮಗೆಲ್ಲ ಬೋರ್ಡ್ಗೆ ಇರ್ತಿರ್ಲಿಲ್ಲ ನೀವೆಲ್ಲ. ಅಂಥ ಒಂದು ನೀಚ ವ್ಯವಸ್ಥೆ ರಾಜಕಾರಣದಲ್ಲಿದೆ. ಅದ್ರ ನಡುವೆಯೂ ಕೂಡ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ನನ್ನ ಮತ್ತು ಧ್ರುವನಾರಾಯಣ್ ಅವರ ಒಡನಾಟದಲ್ಲಿ ಒಮ್ಮೆ ನಾವು ರಾತ್ರಿ 10 ಗಂಟೆ ಕುಡಚಿಗೆ ಹೋಗ್ತಾಯಿದ್ವಿ. ಗೋಕಾಕಿಂದ ಕುಡಚಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಅವ್ರು ನನಗೆ ಕೇಳಿದ್ರು, ದೀಪಕ್ ಅವರೇ, ನಾನು ಪಾಪ ನಿಮ್ಗೆ ತುಂಬ ತೊಂದರೆ ಕೊಡ್ತಾಯಿದ್ದೀನಿ, ಪಾಪ ನಿಮ್ದೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ನನ್ನ ಜೊತೆ ಹಿಂಗೆ ನೀವು 5 ದಿನ 10 ದಿನ ಹಗಲು ರಾತ್ರಿ ಊಟ ತಿಂಡಿ ಇಲ್ಲ, ನಿದ್ದೆ ಇಲ್ಲ, ನನ್ನ ಜೊತೆ ಟ್ರಾವೆಲ್ ಮಾಡ್ತೀರಿ, ಪಾಪ ನನ್ನಿಂದ ನಿಮ್ಗೆ ತೊಂದರೆ ಅಂತಂದರು. ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸರ್, ನನಗೆ ಆ ಥರ ಅನ್ನಲಿಕ್ಕೆ ಹೋಗಬೇಡಿ, ನಾವ್ಯಾರೂ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಬರ್ತಾಯಿಲ್ಲ. ನನಗೆ ವೈಯಕ್ತಿಕ ಒಂದು ಕನಸಿದೆ, ನಿಮ್ಮ ರಾಜಕಾರಣದ ಒಂದು ಉತ್ತುಂಗ ಸ್ಥಾನದಲ್ಲಿ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಇದೆ. ಅದು ನನ್ನ ಕಾರಣಕ್ಕಾಗಲ್ಲ, ನನ್ನ ಜನರ ಕಾರಣಕ್ಕಾಗಿ, ನಮ್ಮ ರಾಜ್ಯದ ಕಾರಣಕ್ಕಾಗಿ ನಿಮ್ಮನ್ನು ಆ ಸ್ಥಾನದಲ್ಲಿ ನೋಡಬೇಕು. ಹಾಗೆ ನೋಡಬೇಕಾಗಿರೋ ಕಾರಣಕ್ಕಾಗಿ ನಾವು ಅದನ್ನು ಕನಸನ್ನು ನನಸು ಮಾಡೋಕ್ಕೋಸ್ಕರ ನಾವು ಏನು ಬೇಕಾದರೂ ಶ್ರಮ ಹಾಕಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ. ಯಾವ ದೃಷ್ಟಿಲಿ ಹೇಳಿದೆ ಅಂದರೆ, ನಿಮ್ಮನ್ನು ಒಂದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅನ್ನೋ ದೃಷ್ಟಿಲಿ ಹೇಳಿದೆ ಅವ್ರಿಗೆ. ಅವರು ನಗ್ತಾ ಅವ್ನು ಮಾತಂದರೆ, ದೀಪಕ್ ಅವರೇ, ನನಗೆ ಮುಖ್ಯಮಂತ್ರಿ ಸ್ಥಾನ ಎಲ್ಲ ಆಗಬೇಕು ಅನ್ನೋ ಆಸೆ ಇಲ್ಲ. ನನಗೆ ಒಂದು ಸತಿ ಮಂತ್ರಿ ಆಗಬೇಕು, ಮಂತ್ರಿಯಾಗಿ ಮುಖ್ಯಮಂತ್ರಿ ಮಾಡುವಂಥ ಕೆಲಸವನ್ನು ಮಾಡಿ ತೋರಿಸ್ಬೇಕು, ಇನ್ನು 10 ವರ್ಷ ನಾನು ಬದುಕಿದ್ರೆ ಸಾಕು ದೀಪಕ್ ಅವರೇ ಅಂತ ಮಾತನ್ನು. ಹಾಗೆ ಅವ್ರಿಗೇನು ತುಂಬ ದೊಡ್ಡದ ಕನಸು ಇಟ್ಕೊಂಡು ಏನೋ ಅಂತಲ್ಲ. ಆದರೆ ಇವತ್ತಿನ ಕರ್ನಾಟಕದ ರಾಜಕಾರಣದಲ್ಲಿ ನಡೀತಿರುವಂಥ ಎಲ್ಲ ಚಟುವಟಿಕೆಗಳನ್ನು ನೋಡಿದಾಗ, ಇವತ್ತು ಧ್ರುವನಾರಾಯಣವ್ರು ಬದುಕಿದ್ದಿದ್ರೆ ಶಾಸಕರಾಗಿ ಮಂತ್ರಿ ಆಗಿರ್ತಿದ್ರು, ಮತ್ತು ನಾಯಕತ್ವದ ಬದಲಾವಣೆ ವಿಚಾರಗಳು ಬಂದಂಥ ಟೈಮಲ್ಲಿ ಧ್ರುವನಾರಾಯಣ್ ಅವರ ಹೆಸರು ಮುಂಚೂಣಿಲಿ ಇರ್ತಿತ್ತು.
ಅವರೊಬ್ಬ ಪರ್ಯಾಯ ನಾಯಕರಾಗಿ ಬಿಂಬಿತರಾಗ್ತಿದ್ರು. ಅಂತಹ ಒಂದು ಅರ್ಹತೆ, ಸಾಮರ್ಥ್ಯ ಮತ್ತು ಪಕ್ಷದೊಳಗೆ ಅಂಥ ಹಿಡಿತ ಅವ್ರಿಗಿತ್ತು. ಅದು ನಮಗೆ ನೋವಾಗಂಥ ಸಂಗತಿ.